ರಾಮು ಅಂತ ಸರ್ವೆ ನಂಬರ್ 28 ಏನಾಗಿದೆ ಸ್ವಲ್ಪ ಏನಿದೆ ಪ್ರಾಪರ್ಟಿ, ಆ ಪ್ರಾಪರ್ಟಿನ ಇಲ್ಲೀಗಲ್ ಆಗಿ ರೆವಿನ್ಯೂ ಆಫೀಸರ್ಸೇ ಅವ್ರ ಜೊತೆ ಶಾಮೀಲಾಗಿದ್ದಾರೆ. ಹಣಕ್ಕೆ ಶಾಮೀಲಾಗಿ ಇವ್ರು ತೊಂದರೆ ಕೊಡ್ತಾ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಕೂಡ ಎಣ್ಣೂರು ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆ. ಆರೋಪಿಗಳಿದ್ದಾರೆ. 504, 447 ಆಗಿದೆ. ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಿ ತನಿಖೆ ಮಾಡಿ ಅವ್ರಿಗೆ ನ್ಯಾಯ ಒದಗಿಸಬೇಕು ಅಂತೇಳಿ ನಮ್ಮ ಮಾಧ್ಯಮಗಳ ಮುಖಾಂತರ ಕೇಳ್ಕೊಳ್ತೀನಿ. ಅದು ಬೇರೆ ಜಯರಾಮ್ ರೆಡ್ಡಿ ಅವ್ರು ಸ್ವಲ್ಪ ಕೊಲೆ ಬೆದರಿಕೆ ಇದೆ. ಅವ್ರಿಗೆ ಏನೇ ಸಮಸ್ಯೆ ಉಂಟಾಗಲಿ, ಅವ್ರ ಪ್ರಾಣಹಾನಿಗೂ ಅವ್ರ ಕುಟುಂಬಕ್ಕೆ ಏನಾದ್ರು ತೊಂದರೆ ಆಗಲಿ, ಈ ಆರೋಪಿಗಳ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಕಮಿಷನರ್ ಸಾಹೇಬರು ಕೂಡ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳಿಗೂ ಎಲ್ಲ ಪತ್ರಗಳು ಕಳಿಸಿದೆ. ಜಸ್ಟ್ ಜೆರಾಕ್ಸ್ಗೆ ಒಂದು 40,000 ರೂಪಾಯಿ ಖರ್ಚು ಮಾಡಿ ಒಂದು ಆ್ಯಕ್ಷನ್ ಇಲ್ಲ ಅಂದರೆ ಭಾಳ ಮನಸ್ಸಿಗೆ ನೋವು. ಇದರಲ್ಲಿ ನಮಗೆ ಈ ಪ್ರೆಸ್ ಮೀಟ್ ಆದಮೇಲೆ ನಮಗೆ ನಂಬಿಕೆ ಇರೋದು ಎಲ್ಲ ಅಧಿಕಾರಿಗಳಿಗೂ ಇದು ನಮ್ಮ ಸೀರಿಯಸ್ನೆಸ್ ಅರ್ಥ ಆಗಿ ನಾವು ಇಮ್ಮಿಡಿಯೇಟಾಗಿ ಕೆಲಸ ಅವ್ರದ್ದು ನಿಲ್ಲಿಸಿ ಅವ್ರದ್ದು ಒಂದೇ ಒಂದು ನಿಂದು ಜಮೀನು ಇದ್ದರೆ ನೀನು ಸರ್ವೆ ಮಾಡ್ಕೊಂಡು ನಿಂದ ತಗೋ. ಯಾವ ಡೆವಲಪರ್ VSR ಡೆವಲಪರ್ ಅಂತ. ಇದ್ರ ಮೇಲೆ ಬೇರೆ ಕಂಪ್ಲೇಂಟ್ ಆದರೆ v.s.r ಅಂತ ಮ್ಯಾನ್ಟ್ರೀಟ್ ಮಾಡಿದ್ರು. VSR ಅಂತ ನೀವು ಸರ್ಚ್ ಮಾಡಿದ್ರೆ ಬಂದುಬಿಡುತ್ತೆ ಈ ಇವ್ರದ್ದು ಕಂಪ್ಲೇಂಟ್ಸ್. v.s.r ಅಂದರೆ ನೀನು ಎಷ್ಟು ಮಾತ್ರ ಡಾಕ್ಯುಮೆಂಟ್ಸ್ನ ಫೇಕ್ ಮಾಡ್ತೀಯ ಅಂತ. ನಾಗೇಶ್ ಈಶ್ವರು, ನಾಗೇಶ್ ಗಣೇಶ್ ಅಂತ ಮಾಡೋಕ್ಕಾಗುತ್ತಾ? ಹೀಗೆ ಮಾಡ್ತೀಯ ಅಂದರೆ ನಿನ್ನ ಉದ್ದೇಶ, ನಿನಗೆ ಕ್ರಿಮಿನಲ್ ಇಂಟೆನ್ಷನ್. ಸರ್ ನಮ್ಮದು ಈಗ ಮೇಡಮ್ ಒಬ್ಬರು ಪ್ರೆಸ್ಸಲ್ಲಿ ಒಬ್ಬರು ಕೇಳಿದ್ರು, ಇಷ್ಟು ವರ್ಷ ಏನು ಮಾಡ್ತಾಯಿದ್ರಿ ಅಂತ. ನಮ್ಮ ಫೈಲ್ನ ಕಂಪ್ಲೀಟ್ ಮಿಸ್ ಮಾಡಿಸ್ಬಿಟ್ಟಿದ್ರು. ಆಮೇಲೆ ಅಲ್ಲೋಗಿ ಕೇಳಿದ್ರೆ ದಾಖಲೆ ಇಲ್ಲ ನಿಮ್ಮದು ಅಂದರೆ. ಹುಡ್ಕೊಳ್ಳಿ ಸರ್, ಮಾಡ್ಕೊಳ್ಳಿ ಸರ್. 1.5 ವರ್ಷ ಮೂಲ ದಾಖಲೆಗಳನ್ನ ತರಿಸಿ ಪಿಲ್ಲರ್ ಟು ಪೋಸ್ಟ್ ಓಡಾಡಿದ್ಮೇಲೆ ಒಂದು ಹೆಣ್ಮಗು ಸೀಟಲ್ಲಿ ಹೇಳ್ತಾರೆ, ಒಬ್ಬರು ಡೆವಲಪರು ಇಲ್ಲಿ ಇಟ್ಕೊ ಅಂತ ಹೇಳ್ಬಿಟ್ಟು ನಮ್ಗೆ ಕಾಸು ಕೊಟ್ಟರು ಸರ್ ಅಂತ. ತಹಸೀಲ್ದಾರ್ ಕೈಲಿ ಕರೆಸಿ ಅವ್ರು ಆಮೇಲೆ ಅಲ್ಲಿಂದ ರೆಕಾರ್ಡ್ಸ್ ಬಿಲ್ಡಪ್ ಮಾಡಿ ಯಾವುದೇ ಸರ್ವೆ ಕರೆದು ಬರೋಲ್ಲ. ಫೋನ್ ಮಾಡಿದ್ರೆ ಆಯಿತು, ನಾವು ಪಕ್ಕದ ಕನ್ಸ್ಟ್ರಕ್ಷನ್ ನಡೀತಾ ಇದೆ, 3 ಪಾರ್ಟ್ನರ್ಸ್ ಇದ್ದಾರೆ, ಪಾರ್ಟ್ನರ್ಸು ಅಂತಾರೆ. ಒಬ್ಬೊಬ್ಬ ಪಾರ್ಟ್ನರ್ಶಿಪ್ ಡೀಡ್ ನೋಡಿದ್ರೆ 30%, 20%, 20%. ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಬೇಕು ಅಂದರೆ ಮಿನಿಮಮ್ 51% ಇರಬೇಕಾ? ಅದಿಲ್ಲ. ಅಂದರೆ ನೀನು 200 ರೂಪಾಯಿ ಪೇಪರಲ್ಲಿ ಏನು ಮಾಡಿಕೊಂಡ್ರೆ ಅದೇ ದಾಖಲೆನ ರೇರಾ ಒಪ್ಕೊಳ್ಳುತ್ತೆ. ಮತ್ತು ರೇರಾ ಇರೋದು ಏನಕ್ಕೆ? ರೇರಾ ನಿಮಗೆ ಲ್ಯಾಂಡ್ ಎನ್ಫೋರ್ಸ್ಮೆಂಟ್ ಮಾಡಿದ್ರೆ ನಮಗೆ ಸಂಬಂಧ ಇಲ್ಲ. ನೀವೇನಾದ್ರು ಅಪಾರ್ಟ್ಮೆಂಟ್ ತೊಗೊಂಡ್ರೆ ನನಗೆ ಸಂಬಂಧ. ಸರ್ ಇದು ಲೊಕೇಶನ್ ಹೊರಮಾವು ಜಂಕ್ಷನಲ್ಲಿದೆ. ಅವ್ನಿಗೆ ಏನಂದರೆ ಈಗ ನಮ್ಮನ್ನು ಒತ್ತು ಓಡಿಸ್ಬೇಕಲ್ಲ. ನೆಕ್ಸ್ಟ್ ಈಗ ಏನು ಮಾಡೋಕ್ಕೆ ನಮ್ಮ ಡಿಮ್ಯಾಂಡ್ ಸರ್, ಇಮ್ಮಿಡಿಯೇಟಾಗಿ DC ಸಾಹೇಬರು ಏನು ಆದೇಶ ಕೊಟ್ಟಿದ್ದಾರೋ 3 ಗಂಟೆ ಸರ್ಕಾರದ ಜಮೀನು ವಾಪಸ್ ಬರಬೇಕು. ಅದರಲ್ಲಿ ಅವ್ನು ಬ್ಲಾಕ್ ನಂಬರ್ 2 ಕಟ್ಟಿದ್ದಾನೆ. ಅವನು ಅದರಲ್ಲಿ ಒಂದು 80 ಅಪಾರ್ಟ್ಮೆಂಟ್ ಕಟ್ಟಿದ್ದಾನೆ. ಅದು ಸರ್ಕಾರದ್ದು ಯಾರು ಮುಟ್ಟಂಗಿಲ್ಲ. ಅಂದರೆ ಅವ್ನು ಮುಟ್ಟಿದ್ರೆ ಇನ್ನು ಊರೆಲ್ಲ ಮುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನು ಇದೇ ಥರ ಉದ್ದೇಶ ಇರೋನು ಈ ಪ್ರಾಜೆಕ್ಟಲ್ಲಿ 3 ಗಂಟೆ ಇರ್ತಾನೆ, ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ 10 ಗಂಟೆ ಇರ್ತಾನೆ. ಯಾಕೆಂದರೆ ಅವನಿಗೆ ಒಳಗಡೆ ಮ್ಯಾನಿಪುಲೇಷನ್ ಅರ್ಥ ಆಗೋಗಿದೆ. ಯಾರಿಗೆ ಎಷ್ಟು ಕೊಡಬೇಕು, ಯಾರಾದರೂ ಉದ್ದೇಶಪೂರ್ವಕ ಏನಾದರೂ ಬಂದರೆ ಹಿಂಗೆ ಮಾಡಬೇಕು. ಆಯಿತು, ರೋಡ್ಗೆ ಹೋಗಿದ್ದೆ, ರೋಡ್ ಕಾಂಪನ್ಸೇಷನ್ನ ನೀನು ಹಿಂಗೆ ತಳ್ತೀಯ. ಇದೇ ಅಫಿಡವಿಟ್ಟು ಬಾಂಡು BBMP ಕಮಿಷನರು, ಜಾಯಿಂಟ್ ಕಮಿಷನರ್ ಕೊಡ್ತಾರೆ. ನೀವು ಸೆಟ್ ಬ್ಯಾಕ್ ಬಿಡಬೇಕು, ಎತ್ತರ ಮತ್ತು ರೂಲ್ಸ್ ಏನಕ್ಕೆ ಮಾಡ್ತೀರಾ? ಸರ್ ನೀವು ಅದೇ ನಿಮಗೆ ಏನು 5-6 ನಮ್ಮದು ಸರ್ವೆ ನಂಬರು 28 ಹೊರಮಾವು. ಅದರಲ್ಲಿ 5-6 ದುರಸ್ತಾಗಿರೋದು. ಒಂದು 5 ಗುಂಟೆ, ಒಂದು 4.25 ಗುಂಟೆ, 10 ಗುಂಟೆ ಲ್ಯಾಂಡ್ ನಮ್ಮದಿದೆ. ಆ ಲ್ಯಾಂಡು ಕಬ್ಜಾ ಮಾಡ್ಕೊಂಡಿರೋದನ್ನು ಸರ್ವೆ ಮಾಡಿ ನಾವು ದುರಸ್ತು ಮಾಡಿ ಅದ್ಬಸ್ತ್ ಮಾಡಿ ಎಲ್ಲ ಮಾಡಿದ್ದೀವಿ. ಜಮೀನು ಒಳಗಡೆ ನಾವು ಕಂಪ್ಲೇಂಟ್ ಕೊಟ್ಟಾದ್ಮೇಲೂ ಅವರು ಕಾಂಪೌಂಡೆಲ್ಲ ಹೊಡೆದಾಕ್ಕೊಂಡು ಒಳಗಡೆ ಸೇರಿಸ್ಕೊಂಡಿದ್ದಾರೆ. ಅದನ್ನೇ ಅವ್ರಿಗೆ ಸೆಟ್ ಬ್ಯಾಕು ಪ್ರಯತ್ನ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆ ಜಮೀನು ನಮ್ಮದು, ಆ ಜಮೀನು ನಮಗೆ ಬೇಕು. ಅದೇ ನಮಗೀಗ ದೊಡ್ಡ ಸಮಸ್ಯೆ ಆಗಿದೆ. ಅದು ಬಿಡಿಸ್ಕೊಡ್ತಾರೆ. ಬೇರೆ ನಂಬರ್ಗಳು ಬರ್ತಾ ಇದ್ದಾವೆ, ಹೇಳ್ತಾರೆ, ಬೆದರಿಕೆ ಹಾಕ್ತಾ ಇದ್ದಾರೆ. ಅವ್ರು ಕೆಲಸ ಮಾಡೋರ್ಕೆಲ್ಲ ಹೇಳಿಸ್ತಾ ಇದ್ದಾರೆ. ಏನಂತ ಹೇಳಿಸಿದ್ದಾರೆ ಸರ್? ಇಲ್ಲೇನನ್ನೋದು ಬಂದರೆ ನೋಡಿ ನಿಮಗೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಬರಲೇಬಾರ್ದು ಏನೋ ಹೇಳ್ತಾ ಇದ್ದಾರೆ. ನಾನು ಖುದ್ದ ತರ್ಪಾಲ್ ರೆಡ್ಡಿ ಹತ್ರ ಹೋಗಿ ಆಫೀಸಲ್ಲಿ ಕೂತ್ಕೊಂಡು ಹೇಳಿದ್ದೀನಿ, ನೀವು ದುರಸ್ತು ಮಾಡಿಲ್ಲ, ತಪ್ಪಾಗಿದೆ, ನೀವು ಸರ್ವ್ ಮಾಡ್ಕೊಳ್ಳಿ, ನಾನು ಸರ್ವ್ ಮಾಡ್ತಾ ಇದ್ದೀನಿ ಅಂತ ನೋಟಿಸು ಕೊಟ್ಟಿದ್ದೀನಿ. ಅವಾಗೆಲ್ಲ ಹರಿದು ಬಿಸಾಕಿ ಯಾರೂ ಬಂದಿಲ್ಲ ಸರ್ವೆಗೆ. ಈಗ ನಮ್ಗೆ ಯಾವುದು ನೋಟಿಸ್ ಬರಲಿಲ್ಲ ಅಂತ ಹೇಳ್ತಾರೆ. ಅವ್ರು ರೆಕಾರ್ಡ್ ತೆಗೆದ್ರೆ ಅವ್ರು ನೋಟಿಸ್ ಹೋಗಿರೋದು, ಟಪಾಲ್ ಹೋಗಿರೋದು, ಸ್ಪೀಡ್ ಪೋಸ್ಟ್ ಹೋಗಿರೋದು, ಅವರು ಅಲ್ಲಿರೋ ಆಫೀಸರ್ ಬಾಯಿ ತಗೊಂಡಿರೋದು, ಸೈನ್ ಎಲ್ಲ ಈಗ ಮಾತ್ರ ಇಲ್ಲ.